ಎಸ್ ಪೆನ್ ಡ್ರೈವ್ ವೈರಲ್ ವಿಚಾರಕ್ಕೆ ಸ್ಫೋಟಕ ತಿರುವುಗಳು ಸಿಗ್ತಾ ಇದ್ದು ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡ್ತಾ ಇದ್ದ ಬಿಜೆಪಿಗೆ ಬಿಗ್ ಶಾಕ್. ಕಾರಣ ಬಿಜೆಪಿಯ ಇಬ್ಬರು ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಒಂದು ಚೇತನ್ ಮತ್ತು ಲಿಖಿತ್ ಗೌಡ. ಪೆನ್ ಡ್ರೈವ್ ಹಂಚಿಕೆ ಆರೋಪದ ಮೇಲೆ ಪ್ರೀತಮ್ ಗೌಡ ಅವರ ಆಪ್ತರ ವಿಚಾರಣೆಯನ್ನು ನಡೆಸಲಾಗ್ತಾ ಇದ್ದು ಬಿಜೆಪಿಗೆ ಚೆಕ್ ಮೇಟ್ ಕೊಟ್ಟಿದ್ದ ರಾಜ್ಯ ಸರ್ಕಾರ. ಪ್ರೀತಮ್ ಗೌಡ ಜೊತೆ ಗುರುತಿಸಿಕೊಂಡಿದ್ರು, ಅವರ ಎಡಬಲ ಅಂತ ಗುರುತಿಸಿಕೊಂಡಿದ್ದಂಥವ್ರು ಲಿಖಿತ್ ಮತ್ತು ಚೇತನ್. ಇಬ್ಬರನ್ನು ಕೂಡ ನಿನ್ನೆ ರಾತ್ರಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಅಂದ್ರೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೊ ಈಗ ಇಲ್ಲಿ ತನಕ ಕಾಂಗ್ರೆಸ್ ಮೇಲೆ ಬೆಟ್ಟು ಮಾಡ್ತಾ ಇದ್ದ ಬಿಜೆಪಿ ಮತ್ತು ಜೆಡಿಎಸ್ ಈಗ ಏನ್ ಹೇಳುತ್ತೆ, ಆಮೇಲೆ ಹೋಗಿ ಬಂದು ಈಗ ಪ್ರೀತಮ್ ಗೌಡ ಅವರ ಅತ್ಯಾಪ್ತರೊಂದಾಗ ಅವರ ಹೆಸರು ತಳುಕು ಹಾಕೊಳ್ಳೋದು ಸಾಮಾನ್ಯ. ಗೊತ್ತಿಲ್ಲ ಮುಂದಕ್ಕೆ ಇನ್ನೂ ಏನೆಲ್ಲ ಆಗುತ್ತೆ ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಇದೀಗ ಸಹಜವಾಗಿ ಅಲ್ಲಿ ಆರೋಪ ಕೇಳಿ ಬರ್ತಾ ಇದ್ದು ಕಾಂಗ್ರೆಸ್ ಮೇಲೆ ಜೆಡಿಎಸ್ ಮತ್ತು ಬಿಜೆಪಿ ಆರೋಪ ಮಾಡ್ತಾ ಇತ್ತು. ಬಟ್ ಈಗ ಅರೆಸ್ಟ್ ಆಗಿರೋದು ಬಿಜೆಪಿ ಕಾರ್ಯಕರ್ತರು, ಅದರಲ್ಲೂ ಪ್ರೀತಮ್ ಗೌಡ ಅವರ ಎಡಬಲ ಅಂತ ಗುರುತಿಸಿಕೊಳ್ತಾ ಇದ್ದ ಇಬ್ಬರು ಯುವಕರು. ಇದೀಗ ಇದು ಒಂದ್ ರೀತಿ ರಾಜಕೀಯ ವೈಷಮ್ಯದಿಂದಲೇ ಇದೆಲ್ಲವೂ ಆಯ್ತಾನೋ ಮತ್ತೊಂದು ಅನುಮಾನ ಶುರುವಾಗುತ್ತಲ್ವಾ? ಹೌದು ವಿದ್ಯೆ, ಏನು ಪೆನ್ಡ್ರೈವ್ ಹಂಚಿಕೆ ಹಿಂದೆ ಯಾರೆಲ್ಲ ಇದ್ದಾರೆ ಎಂಬುದನ್ನು ಮೊದಲು ತನಿಖೆ ಮಾಡಲಿ ಅಂತ ಹೇಳಿ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ನಾಯಕರು ಪದೇ ಪದೇ ಕಾಂಗ್ರೆಸ್ ಸರ್ಕಾರವನ್ನು ಒತ್ತಡವನ್ನು ಮಾಡ್ತಿದ್ರು. ಅಲ್ಲದೆ SIT ಟೀಮ್ ಏನಿದ್ದು ಕಾಂಗ್ರೆಸ್ನ ಟೀಮ್ ಅಂತ ಹೇಳಿ ಅವರು ಆರೋಪಿಸ್ತಾ ಇದ್ರು. ಇದೀಗ ಕಾಂಗ್ರೆಸ್ ರಚಿಸತಕ್ಕಂಥ SIT ತಂಡ ಏನಿದೆ ಈಗ ಬಿಜೆಪಿಗೆ ಚೆಕ್ ಮೇಟ್ ಅನ್ನು ನೀಡಿರ್ತಕ್ಕಂಥದ್ದು. ಯಾಕೆಂದ್ರೆ ಈಗ ಲಿಖಿತ್ ಹಾಗೂ ಚೇತನ್ ಏನು ಇಬ್ಬರನ್ನ SIT ತಂಡ ವಶಕ್ಕೆ ಪಡೆದಿದೆ. ಅವರಿಬ್ಬರು ಪ್ರೀತಮ್ ಗೌಡರ ಅತ್ಯಾಪ್ತರಾಗಿರ್ತಕ್ಕಂಥದ್ದು. ಅದರಲ್ಲಿ ಲಿಖಿತ್ ಗೌಡ ಹಾಸನದ ಪ್ರೀತಮ್ ಗೌಡ ಅವರ ಕಚೇರಿಯಲ್ಲೇ ಕೆಲಸ ಮಾಡಿಕೊಂಡಿದ್ರು. ತಡರಾತ್ರಿ ಅವರಿಬ್ಬರನ್ನು ಸಹ ವಶಕ್ಕೆ ಪಡೆದಿರೋದ್ರಿಂದ ಈ ಪೆನ್ ಡ್ರೈವ್ ಏನು ಹಂಚಿಕೆ ಹಗರಣ ಇದೆ ಇದು ಸ್ಫೋಟಕ ತಿರುವನ್ನ ಪಡೆದುಕೊಳ್ತಾ ಇರತಕ್ಕಂಥದ್ದು. ಯಾಕೆಂದ್ರೆ ಸರ್ಕಾರದ ವಿರುದ್ಧ ಮುಗಿಬಿದ್ದಂತಹ ಬಿಜೆಪಿಯ ಗುರುತಿಸಿರ್ತಕ್ಕಂಥದ್ದು ಇಬ್ಬರನ್ನ SIT ತಂಡ ವಶಕ್ಕೆ ಪಡೆದಿರೋದ್ರಿಂದ ಈ ಪೆನ್ ಡ್ರೈವ್ ಹಂಚಿಕೆಯಿಂದ ಸಾಕಷ್ಟು ಜನರ ಪ್ರಭಾವಿಗಳು ಇದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅವರಿಬ್ಬರನ್ನು ಸಹ ಕೆಲವೇ ಕ್ಷಣಗಳಲ್ಲಿ ಬಂಧನ ಮಾಡುವಂತಹ ಸಾಧ್ಯತೆ ಸಹ ಇದ್ದು ಇದರ ಹಿಂದೆ ಏನು ಪೆನ್ ಡ್ರೈವ್ ಹಂಚಿಕೆಯಿಂದ ಯಾರೆಲ್ಲ ಇದ್ದಾರೆ ನಮ್ಮ ಸತ್ಯಾಂಶಗಳು ಶೀಘ್ರದಲ್ಲೇ ಹೊರಬೀಳುವಂತ ಒಂದು ಸಾಧ್ಯತೆ ಇದೆ. ವಿದ್ಯಾ, ಎಸ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಇದು ಮುಂದಕ್ಕೆ ಇನ್ನು ಎಲ್ಲೆಲ್ಗೋ ತಳುಕು ಹಾಕೋಬಹುದು. ಪ್ರೀತಮ್ ಗೌಡ ಅವರ ಹೆಸರು ಕೂಡ ಬರ್ಬೋದೇನೋ ಬಹುಶಃ ಮುಂದಿನ ದಿನಗಳಲ್ಲಿ. ಅಂದ್ರೆ ಅವ್ರ ಅತ್ಯಾಪ್ತರು ಅಂದಾಗ ಕಾಂಗ್ರೆಸ್ ಕೂಡ ಆರೋಪಗಳನ್ನು ಮಾಡಕ್ ಶುರು ಮಾಡುತ್ತೆ. ನಮ್ಮೇಲೆ ಹೇಳ್ತಾ ಇದ್ರಿ ನಮ್ಮ ಕಾರ್ಯಕರ್ತರಲ್ಲಿ ನಿಮ್ಮವರೇ ಸಿಗಾಕೊಂಡಿದ್ದಾರೆ ನೋಡಿ. ಅದರಲ್ಲೂ ಕೂಡ ಪ್ರೀತಮ್ ಗೌಡ ಅವರ ಅತ್ಯಾಪ್ತರು, ಅವರ ಎಡಬಲದಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥವ್ರು, ಹೀಗೆ ಏನೇನೋ ತಳುಕು ಹಾಕೊಂಡು ಹೋಗ್ಬೋದು. ಮುಂದಿನ ದಿನಗಳಲ್ಲಿ ಇನ್ನು ಯಾರ್ಯಾರೋ ಪ್ರಕರಣದಲ್ಲಿ ಇಲ್ಲಿ ತನಕ ಹೆಸರು ಕೇಳಿ ಬರ್ದಲ್ಲ ಇದ್ದವ್ರನ್ನೆಲ್ಲ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸ್ಕೊಳ್ಳುವಂತಹ ಪರಿಸ್ಥಿತಿ ಬಂದ್ರೂ ಕೂಡ ಬರ್ಬೋದು. ಸೊ ಇದೊಂದು ರೀತಿ ಗೊಂದಲದ ಗೂಡಾಗಿದೆ, ಸ್ಪೈಡರ್ ತರ ಆಗ್ಬಿಟ್ಟಿದೆ. ಆ ಬಲೆಯನ್ನ ಬಿಡಿಸೋದೇ ದೊಡ್ಡ ತಲೆನೋವು SITಗೆ. ಬರೀ ಪೆನ್ ಡ್ರೈವ್ ಅಲ್ಲಿ ಇರುವಂತಹ ವಿಚಾರವನ್ನು ಅಷ್ಟೇ ಕೆದಕ್ತಾ ಇಲ್ಲ, ವಿಚಾರಣೆ ಮಾಡ್ತಾ ಇಲ್ಲ. SIT ಲೀಕ್ ಆಗಿದೆ ಹೇಗೆ, ಅದನ್ನ ಹಂಚಿಕೆ ಮಾಡಿದ್ ಯಾರು, ಕುಮ್ಮಕ್ ಯಾರ್ದಿದೆ, ಎಲ್ಲವನ್ನ ಸಾರ್ಟ್ ಔಟ್ ಮಾಡ್ತಾ ಇದೆ. ಹೆಚ್ಚಿನ ಪ್ರೀತಮ್ ಗೌಡ ಜೊತೆ ಗುರುತಿಸಿಕೊಂಡಿದ್ದ ಲಿಖಿತ್ನ ವಶಕ್ಕೆ ಪಡೆಯಲಾಗಿದೆ. ಚುನಾವಣೆಗೂ ಮುಂಚೆ ಅಂದ್ರೆ ಚುನಾವಣಾ ಕಣದಲ್ಲಿ ಪ್ರೀತಮ್ ಗೌಡ್ರು ವರ್ಸಸ್ ರೇವಣ್ಣ ಫ್ಯಾಮಿಲಿ ಅನ್ನುವಂಥದ್ದು ಆರಂಭದಿಂದಲೂ ಇತ್ತು. ಅವ್ರ ಕೊನೆ ಹಂತದ ತನಕ ಕೂಡ ಪ್ರಚಾರಕ್ಕೆ ಹೋಗ್ಲಿಲ್ಲ. ಅಂದ್ರೆ ಈಗ ಅವೆಲ್ಲವೂ ಕೂಡ ಲಾಸ್ಟ್ ಅಪ್ಡೇಟ್, ಇದು ಲೇಟೆಸ್ಟ್ ಅಪ್ಡೇಟ್ ಅಲ್ಲ, ಮುಗ್ದೋಗಿರುವಂತಹ ಅಪ್ಡೇಟ್ಗಳು. ಬಟ್ ಇವೆಲ್ಲವೂ ಗೊತ್ತಿದ್ದೇ ಹೇಗೆ ದೂರ ಉಳ್ಕೊಂಡ್ರ ಅಥವಾ ಮುಂಚೆಯಿಂದಲೂ ಪೊಲಿಟಿಕಲ್ ಎನಿಮಿ ಅಂತ ದೂರ ಉಳ್ಕೊಂಡಿದ್ರ, ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಇದೀಗ ಪ್ರಕರಣದಲ್ಲಿ ಇಲ್ಲಿ ತನಕ ಕೇಳಿ ಬರ್ದಲೇ ಇದ್ದಂತಹ ಹೊಸ 2 ಹೆಸರುಗಳನ್ನ ಈಗ ಗಮನಕ್ಕೆ ತಗೋಬಹುದು ನಾವಿಲ್ಲಿ. SIT ವಶಕ್ಕೆ ಪಡೆದಿದೆ. ಸೊ ಮುಂದಕ್ಕೆ ಇದು ಹೇಗೆ ಹೋಗ್ಬೋದು ಈ ಪ್ರಕರಣ ಅಂತ? ವಿದ್ಯಾ, ಆರಂಭದಿಂದಲೂ ಕೂಡ ಯಾವಾಗ HD ರೇವಣ್ಣ ಅವರ ಬಂಧನವಾಯಿತು ಆ ಬಳಿಕ ಯಾಕೆ ಪೆನ್ ಡ್ರೈವ್ ಹಂಚಿದವರನ್ನ ಅರೆಸ್ಟ್ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು JDS ವತಿಯಿಂದ ಆಕ್ಷೇಪಗಳು ವ್ಯಕ್ತವಾಗಿದ್ವು. ಈ ಬಗ್ಗೆ ಒಂದಷ್ಟು ಪ್ರತಿಭಟನೆಗಳು ಕೂಡ ನಡೆದಿದ್ವು. ಇದೀಗ ಹಾಸನ ನಗರದಾದ್ಯಂತ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಆರೋಪ ಸಂಬಂಧ ಇದೀಗ ಇಬ್ಬರು ಆರೋಪಿಗಳನ್ನ SIT ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಒಬ್ಬಾತ ನವೀನ್ ಗೌಡನ ಸಹಚರ ಎನ್ನಲಾದಂತಹ ವ್ಯಕ್ತಿ, ಅದರ ಜೊತೆಗೆ ಲಿಖಿತ್ ಅಂತೇಳಿ ಈ ಇಬ್ಬರನ್ನ ಕೂಡ ಇದೀಗ ಅರೆಸ್ಟ್ ಮಾಡಿ SIT ಅಧಿಕಾರಿಗಳು ವಿಚಾರಣೆಯನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಇವರ ಮೇಲೆ ಕಳೆದ ತಿಂಗಳ 23ನೇ ತಾರೀಕು ಹಾಸನ ಲೋಕಸಭಾ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಚುನಾವಣಾ ಕೆಲಸಕ್ಕೆ ನಿಯೋಜನೆಗೊಂಡಿದ್ದಂತಹ ವ್ಯಕ್ತಿ ಪೂರ್ಣಚಂದ್ರ ಅಂತೇಳಿ ಆತ ದೂರನ್ನ ಕೊಟ್ಟಿದ್ರು. ಹಾಸನ ನಗರದಲ್ಲಿ ಇವರ ಹೆಸರನ್ನ ಕೆಡಿಸುವ ಸಂಬಂಧ ಒಂದಷ್ಟು ವಿಡಿಯೋಗಳನ್ನ ಮಾರ್ಫ್ ಮಾಡಿ ಕ್ಷೇತ್ರದಾದ್ಯಂತ ವಿಡಿಯೋಗಳನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನ ಮಾಡಿ ದೂರನ್ನ ಕೊಟ್ಟಿದ್ರು. ಆ ದೂರಿಗೆ ಇದೀಗ ಇತ್ತೀಚೆಗೆ ಅಂದ್ರೆ ಕಳೆದ 2 ದಿನಗಳ ಹಿಂದೆ ಇವರು ನಿರೀಕ್ಷಣಾ ಜಾಮೀನಿಗಾಗಿ ಹಾಸನ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಹ ಸಲ್ಲಿಕೆ ಮಾಡಿಕೊಂಡಿದ್ರು. ಇದೀಗ ಆ ನಿರೀಕ್ಷಣಾ ಜಾಮೀನಿ ಅರ್ಜಿ ವಜಾ ಆದಂತಹ ಬೆನ್ನಲ್ಲೇ ಇದೀಗ SIT ಅಧಿಕಾರಿಗಳು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ.
ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ನರಸಿಂಹಮೂರ್ತಿ, ಇದೀಗ ಮತ್ತಿಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಇದು ಪೆನ್ ಡ್ರೈವ್ ಹಂಚಿಕೆ ಆದಂತಹ ಆರೋಪದ ಮೇಲೆ. ಸೊ ತನಿಖೆ ಆದ ನಂತರ ಏನು ಎತ್ತ ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ.